ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಾನವನ ಹೃದಯದ ಚಿತ್ರವನ್ನು ಸುಲಭವಾಗಿ ಬಿಡಿಸುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಯಾವುದೇ ಚಿತ್ರ ಬಿಡಿಸಬೇಕಂದ್ರೆ ಮೊದಲು ಆ ಚಿತ್ರದಲ್ಲಿ ಬರುವಂತಹ ಭಾಗಗಳನ್ನು ತಿಳಿದುಕೊಳ್ಬೇಕು. ಹೃದಯದ ಚಿತ್ರದಲ್ಲಿ ನಾವು ಬಲಹೃತ್ಕರ್ಣ, ಎಡಹೃತ್ಕರ್ಣ, ಬಲಹೃತ್ಕಕ್ಷಿ, ಎಡಹೃತ್ಕಕ್ಷಿ, ಮಹಾ ಅಪಧಮನಿ, ಉಚ್ಚ ಮತ್ತು ನೀಚ ಅಪಧಮನಿ, ಪುಪ್ಪುಸಕ ಅಪಧಮನಿ, ಸೆಪ್ಟಮ್ ಇವೆಲ್ಲ ಭಾಗಗಳನ್ನು ಗುರುತಿಸಬೇಕು. ಮೊದಲು ಈ ರೀತಿ ಸ್ವಲ್ಪ ಅಡ್ಡವಾಗಿ ಪ್ಲಸ್ ರೀತಿಯಲ್ಲಿ ಎರಡು ಗೆರೆಗಳನ್ನು ಎಳೆದುಕೊಳ್ಳಬೇಕು. ಆದರೆ ಈ ಪ್ಲಸ್ ರೀತಿಯ ರೇಖೆಗಳನ್ನು ಎಳೆದುಕೊಳ್ಳುವಾಗ ಮೇಲಿನ ಭಾಗ ಸ್ವಲ್ಪ ಕಡಿಮೆ ಇರಲಿ ಮತ್ತು ಕೆಳಭಾಗ ಹೆಚ್ಚು ಆಗಿರಬೇಕು. ಈಗ ಈ ರೀತಿ ನಾವು ಹೃದಯದ 4 ಕೋಣೆಗಳನ್ನು ವಕ್ರ ರೇಖೆಗಳನ್ನು ಈ ರೀತಿ ಜೋಡಿಸುವುದರ ಮೂಲಕ ಆ ಕೋಣೆಗಳನ್ನು ಬಿಡಿಸಬೇಕಾಗತ್ತೆ. ಇನ್ನು ಈಗ ಈ ಪ್ಲಸ್ ರೇಖೆಗಳನ್ನು ಏನು ಬಿಡಿಸ್ಕೊಂಡಿದ್ವಿ ಅದನ್ನ ರಬ್ಬರ್ ಸಹಾಯದಿಂದ ಅಳಿಸಬೇಕು. ಇನ್ನು ಈ ಭಾಗ ಬಲಹೃತ್ಕರ್ಣ ಆಗಿರಲಿ, ಇದು ಎಡಹೃತ್ಕರ್ಣ ಮತ್ತು ಈ ಭಾಗವು ಬಲಹೃತ್ಕಕ್ಷಿ ಮತ್ತು ನೆಕ್ಸ್ಟ್ ಇದು ಎಡಹೃತ್ಕಕ್ಷಿ ಆಗಿದೆ. ಈಗ ಈ ಬಲಹೃತ್ಕರ್ಣ ಭಾಗಕ್ಕೆ ನಾವು ಈ ರೀತಿ ಉಚ್ಚ ಅಭಿಧಮನಿ ಮತ್ತು ನೀಚ ಅಭಿಧಮನಿಗಳನ್ನು ಬಿಡಿಸ್ಕೊಳ್ಬೇಕು. ಅದೇ ರೀತಿ ಎಡಹೃತ್ಕರ್ಣಕ್ಕೆ ಪುಪ್ಪುಸಕ ಅಭಿಧಮನಿಗಳನ್ನು ಬಿಡಿಸಬೇಕು. ನೆಕ್ಸ್ಟ್ ಬಲಹೃತ್ಕಕ್ಷಿಯಿಂದ ಪುಪ್ಪುಸಕ ಅಪಧಮನಿಯನ್ನ ಬಿಡಿಸಬೇಕು. ಈ ರೀತಿ ಇದನ್ನು ಇಬ್ಬಾಗವಾಗಿ ತೋರಿಸಬೇಕು. ಅಂದರೆ 2 ಭಾಗವಾಗಿ ಈ ಒಂದು ರಕ್ತನಾಳವನ್ನು ನಾವಿಲ್ಲಿ ಬಿಡಿಸಬೇಕಾಗ್ತದೆ. ಅದೇ ರೀತಿ ಎಡಹೃತ್ಕಕ್ಷಿಯಿಂದ ಮಹಾ ಅಪಧಮನಿಯನ್ನ ಬಿಡಿಸಬೇಕು. ನಂತರ ಇಲ್ಲಿ ಈ ಭಾಗವನ್ನ ಮತ್ತೆ ರಬ್ಬರ್ ಸಹಾಯದಿಂದ ಅಳಿಸಬೇಕು. ಇನ್ನು ನಾವು ಇಲ್ಲಿ ಪ್ರತಿಯೊಂದು ರಚನೆಯನ್ನ ಈ ರೀತಿಯಾಗಿ ಡಬಲ್ ಲೈನಿಂಗ್, ಇನ್ನೊಂದು ಗೆರೆಯನ್ನ ಎಳೆಯುವುದರ ಮೂಲಕ ಡಬಲ್ ಲೈನ್ ಬಿಡಿಸ್ತಾ ಬರಬೇಕು.
ನೆಕ್ಸ್ಟ್ ಇಲ್ಲಿ ಎರಡೂ ಬದಿಯಲ್ಲಿ ಕೆಳಮುಖವಾಗಿ ಕವಾಟದ ರಚನೆಯನ್ನ ಬಿಡಿಸಬೇಕು. ಸೊ ಇದು ಕವಾಟ ಕೆಳಮುಖವಾಗಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಹೆಚ್ಚು ಗ್ಯಾಪ್ ಅನ್ನ ಕೊಡ್ತಾ ಈ ರೀತಿ ಹೃತ್ಕುಕ್ಷಿಯನ್ನ ಬಿಡಿಸಿ ಇಲ್ಲಿಯೂ ಕೂಡ ಕೆಳಮುಖ ರೂಪದಲ್ಲಿ ಕವಾಟದ ರಚನೆಯನ್ನ ಬಿಡಿಸಬೇಕು. ಇನ್ನು ಈ ಕವಾಟಗಳಿಗೆ ಈ ರೀತಿ ಲೈನ್ ಎಳೆಯುವುದರ ಮೂಲಕ ಸ್ನಾಯುಗಳ ರಚನೆಯನ್ನ ತೋರಿಸಬೇಕು. ನೆಕ್ಸ್ಟ್ ಇಲ್ಲಿ ಅಪಧಮನಿಯಲ್ಲಿ ಮತ್ತು ಅಭಿಧಮನಿಯಲ್ಲಿ ಎರಡೂ ಕಡೆ ಮೇಲ್ಮುಖವಾಗಿ ಈ ರೀತಿ ಕವಾಟವನ್ನ ಬಿಡಿಸಬೇಕು. ಇನ್ನು ಇಲ್ಲಿ ಉಳಿದ ಈ ಖಾಲಿ ಜಾಗ ಏನಿದೆಯಲ್ಲ, ಈ ಎರಡೂ ರೇಖೆಗಳ ನಡುವೆ ಶೇಡಿಂಗ್ ಮಾಡಿ ಈ ಚಿತ್ರಕ್ಕೆ ಒಂದು ಫೈನಲ್ ಟಚ್ ಅಪ್ ಅನ್ನು ಕೊಡಬೇಕು. ನಂತರ ಮುಖ್ಯವಾದ ಒಂದು ಕೆಲಸ ಅಂದರೆ ಈ ಹೃದಯದ ಎಲ್ಲ ಭಾಗಗಳನ್ನು ಇಲ್ಲಿ ಗುರುತಿಸುವಂಥದ್ದು. ಸೊ ಈ ರೀತಿ ಹೃದಯವನ್ನು ನೀವು ಸುಲಭವಾಗಿ ಇಲ್ಲಿ ಬಿಡಿಸುವಂಥದ್ದನ್ನು ತಿಳ್ಕೊಳ್ಬಹುದು.